ಪುಲ್ವಾಮಾದ ಪಿಂಗ್ಲಾನ್ನಲ್ಲಿ ಈಗ ಉಗ್ರರನ್ನ ಸದೆಬಡಿಯುವಂತಹ ಕಾರ್ಯಾಚರಣೆ ಇನ್ನಷ್ಟು ಮುಂದುವರೆದು ಜಿಹಾದಿಗಳ ಅಟ್ಟಹಾಸಕ್ಕೆ ಓರ್ವ ಮೇಜರ್ ಸೇರಿ 4 ಜನ ಹುತಾತ್ಮರಾಗಿದ್ದಾರೆ. ಉಗ್ರರ ವಿರುದ್ಧ ಮತ್ತೊಂದು ದೊಡ್ಡ ಕಾರ್ಯಾಚರಣೆಯ ಮುನ್ಸೂಚನೆಯನ್ನು ಈಗ ಸೇನೆ ಕೊಟ್ಟಿದೆ ಅನ್ನುವಂತಹ ಮಾಹಿತಿ. ಪುಲ್ವಾಮಾದಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಕ್ಕೆ ಸೇನೆ ಈಗ ಸೂಚನೆಯನ್ನ ಕೊಟ್ಟಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನ ಈಗ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ಬಹಳ ದೊಡ್ಡ ಕಾರ್ಯಾಚರಣೆ ನಡೆಸುವಂತಹ ಮುನ್ಸೂಚನೆಯನ್ನ ಸೇನೆ ಈಗ ಕೊಟ್ಟಿದೆ. ಈ ಮೂಲಕ ಅಲ್ಲಿನ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ತರ ಸೇನೆ ಕ್ರಮವನ್ನ ಕೈಗೊಳ್ತಾ ಇದೆ. ಪುಲ್ವಾಮಾದಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣ ಸ್ಥಗಿತಗೊಳಿಸೋದಕ್ಕೆ ಈಗ ಸೇನೆ ಕರೆಯನ್ನ ಕೊಟ್ಟಿದ್ದು ಪಾಕಿಸ್ತಾನ ಈಗ ತನ್ನ ರಾಯಭಾರಿಯನ್ನ ವಾಪಸ್ ಕರೆಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿಗೆ ಈಗ ಪಾಕ್ ಬುಲಾವನ್ನ ಕೊಟ್ಟಿರೋದು. ಪಾಕ್ ರಾಯಭಾರಿ ಈಗ ವಾಪಸ್ ಪಾಕಿಸ್ತಾನಕ್ಕೆ ತೆರಳಬೇಕಾಗಿದೆ. ರಾಯಭಾರಿಯನ್ನ ವಾಪಸ್ ಕರೆಸಿಕೊಂಡಿರುವ ಬಗ್ಗೆ ಪಾಕಿಸ್ತಾನ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ ಅನ್ನುವಂತಹ ಮಾಹಿತಿ. ಟ್ವಿಟರ್ನಲ್ಲಿ ಈ ಸಂಬಂಧ ಪಾಕ್ ಅಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ರಾಯಭಾರಿಯನ್ನ ತಮ್ಮ ದೇಶಕ್ಕೆ ನಾವು ವಾಪಸ್ ಕರೆಸಿಕೊಳ್ತಾ ಇದ್ದೀವಿ ಅಂತ ಪಾಕ್ ಸರ್ಕಾರ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ರಾಯಭಾರಿಯನ್ನ ಪಾಕಿಸ್ತಾನ ಈಗ ತನ್ನ ನಾಡಿಗೆ ವಾಪಸ್ ಕರೆಸಿಕೊಂಡಿದೆ. ಪಾಕಿಸ್ತಾನ ಈಗ ಭಾರತದಲ್ಲಿರುವಂತಹ ತನ್ನ ರಾಯಭಾರಿಯನ್ನ ತನ್ನ ದೇಶಕ್ಕೆ ವಾಪಸ್ ಕರೆಸಿಕೊಳ್ತಾ ಇದೆ. ಬಹುಶಃ ಅದಕ್ಕೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಪಾಕಿಸ್ತಾನ ಬಹುಶಃ ನಡುಗಿ ಹೋಗಿರುವ ರೀತಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಈ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಸೇನೆ ಕಲಿಸ್ತಾ ಇದೆ. ಯಾಕಂದ್ರೆ ಉಗ್ರರನ್ನ ಮಟ್ಟ ಹಾಕೋದು, ಪಾಕಿಸ್ತಾನವನ್ನ ಪರೋಕ್ಷವಾಗಿ ಮಟ್ಟ ಹಾಕೋದು ಎರಡು ಕೂಡ ಒಂದೇ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇಲ್ಲಿ ಉಗ್ರರನ್ನ ದಮನ ಮಾಡೋದಕ್ಕೆ ಸೇನೆ ಅತಿ ಉತ್ಸಾಹದಿಂದ ಈಗ ಕಾರ್ಯಾಚರಣೆಯನ್ನ ಇನ್ನಷ್ಟು ಮುಂದುವರಿಸ್ತಾ ಇದ್ದು ಇನ್ನೂ 6 ಜನ ಉಗ್ರರು ಕಟ್ಟಡದ ಒಳಗಡೆ ಅಡಗಿರುವ ಬಗ್ಗೆ ಮಾಹಿತಿ ಇದ್ದು ಅವರನ್ನ ಸದೆಬಡಿಯೋದಕ್ಕೆ ಈಗ ಸೇನೆ ಈಗ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ. ಅಷ್ಟು ಮಾತ್ರವಲ್ಲ, ಭಾರಿ ಒಂದು ಕಾರ್ಯಾಚರಣೆಯ ಮುನ್ಸೂಚನೆಯನ್ನ ಕೂಡ ಸೇನೆ ಕೊಟ್ಟಿದೆ. ಯಾಕಂತಂದ್ರೆ ಅಲ್ಲಿ ಪುಲ್ವಾಮಾ ಪ್ರದೇಶದಲ್ಲಿ ಯಾವುದೇ ವಾಹನ ಸಂಚಾರ ಮಾಡೋದು ಬೇಡ, ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಅನ್ನುವಂತಹ ಸೂಚನೆಯನ್ನ ಸೇನೆ ಕೊಟ್ಟಿರೋದು. ಈ ಮೂಲಕ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಾವು ದೊಡ್ಡ ಕಾರ್ಯಾಚರಣೆಯನ್ನು ನಡೆಸುವವರಿದ್ದೇವೆ, ಯಾರು ಕೂಡ ಇತ್ತ ಸುಳಿಬೇಡಿ, ಯಾರಿಗೂ ಏನು ಅನಾಹುತ ಆಗಬಾರ್ದು, ಉಗ್ರರನ್ನ ಮಟ್ಟ ಹಾಕೋದೇ ನಮ್ಮ ಗುರಿ ಅನ್ನುವ ಸೂಚನೆಯನ್ನ ಈಗ ಸೇನೆ ಅಲ್ಲಿಂದ ಕೊಟ್ಟಿದೆ. ಹೀಗಾಗಿ ಪುಲ್ವಾಮಾದಲ್ಲಿ ಒಂದು ರೀತಿಯ ಪರಿಸ್ಥಿತಿ ಅತ್ಯಂತ ಅಂದ್ರೆ ಪ್ರತೀಕಾರದ ಬೆಂಕಿಯಿಂದ ಭುಗಿಲೇಳುವ ರೀತಿ ಕಂಡು ಬರ್ತಾ ಇದೆ. ಸೇನೆಯ ಪ್ರತೀಕಾರ ಈಗಾಗಲೇ 2 ಉಗ್ರರನ್ನ ಬಲಿ ಪಡ್ಕೊಂಡಿದೆ. ಇನ್ನೂ 4 ಜನರನ್ನ ಬಲಿ ಪಡೆಯುವ ತನಕ ಅಲ್ಲಿ ಕಾರ್ಯಾಚರಣೆ ಮುಂದುವರಿಯಲಿದೆ. ಇನ್ನು ಪಾಕಿಸ್ತಾನ ರಾಯಭಾರಿಯನ್ನ ವಾಪಸ್ ಕರೆಸಿಕೊಂಡಿರುವ ಬಗ್ಗೆ ಈಗ ಸ್ಪಷ್ಟನೆಯನ್ನ ಅಲ್ಲಿ ನೀಡಲಾಗಿರೋದು. ಈಗಾಗಲೇ ಹೈ ಕಮಿಷನರ್ ಇನ್ ಇಂಡಿಯಾ ಫಾರ್ ಕನ್ಸಲ್ಟೇಷನ್ಸ್, ವಿ ಹ್ಯಾವ್ ಕಾಲ್ ಬ್ಯಾಕ್ ಅವರ್ ಹೈ ಕಮಿಷನರ್ ಇನ್ ಇಂಡಿಯಾ ಫಾರ್ ಕನ್ಸಲ್ಟೇಷನ್ಸ್ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಅವರು ಈಗಾಗಲೇ ನ್ಯೂ ಡೆಲ್ಲಿಯನ್ನ ಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಅನ್ನುವಂತಹ ಕನ್ಫರ್ಮೇಶನ್ ಅನ್ನ ಕೂಡ ಈಗ ಪಾಕಿಸ್ತಾನ ಕಡೆಯಿಂದ ಟ್ವಿಟರ್ ಮೂಲಕ ನೀಡಲಾಗಿರೋದು. ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿಗೆ ಬುಲಾವನ್ನ ನೀಡಲಾಗಿದ್ದು ರಾಯಭಾರಿ ವಾಪಸ್ ಕರೆಸಿಕೊಂಡಿರುವ ಬಗ್ಗೆ ಸ್ಪಷ್ಟನೆಯನ್ನ ಈಗ ಪಾಕ್ ವಿದೇಶಾಂಗ ಇಲಾಖೆ ಕೊಟ್ಟಿದೆ.